ನಾಳೆಗೆ ತಿಥಿ ಮಾಡೋಣ ಅಂತಿದ್ವಪ್ಪ. ಗಗನ ಬಿಟ್ಟು ಹೆಂಗೆ ಮಾಡೋಣ ಅನ್ನಿಸ್ತೈತಿ. ಏನು ಮಾಡೋಣ ಇವಾಗ, ಕರಿಯೋದ ಬೇಡವ ಅಮ್ಮಂಗೆ ಆಗ್ತೈತಿ. ಕರಿಬೇಕಣಪ್ಪ, ಮನೆ ಹೆಣ್ಮಗಳು ಇಲ್ದಂಗೆ ಅಮ್ಮನ ತಿಥಿ ಮಾಡೋಕ್ಕಾಗುತ್ತೇನಪ್ಪ? ಕರಿಬೇಕು, ಕರ್ದೆ ಮಾಡ್ಬೇಕಣಪ್ಪ. ದೀಪಮ್ಮನು ಗಗನಮ್ಮನು ಇಬ್ರಾಳ್ನು ಕರಿಬೇಕು, ಇಬ್ರಾಳ್ನು ಕರೆದು ಮಾಡ್ಬೇಕಣಪ್ಪ. ಕರಿದಂಗೆ ಅದು ಹೆಂಗೆ ಮಾಡೋಕ್ಕಾಗುತ್ತೆ ಮನೆ ಹೆಣ್ಮಕ್ಳು ಇಲ್ದಂಗೆ? ದೀಪಮ್ಮನ ಕರೀಲಿಲ್ಲ ಅಂದ್ರೂ ಪರವಾಗಿಲ್ಲ, ಒಂದು ಪಕ್ಷ ಗಗನಮ್ಮನ ಕರಿಬೇಕು. ಗಗನಮ್ಮ ಅಂತಂದರೆ ಬೋಲ ಆಸೆ ಅಂತ ಹೇಳ್ತಿದ್ಯಾರ ಅಮ್ಮಗೆ. ನಮ್ಮ ಒಳಗಂತೂ ಬೋಲ ಆಸೆ. ನಮ್ಮ ಗಗನಮ್ಮ ಅಂತಂದರೆ ಫಸ್ಟ್ ಹೇಳಲ್ಲ, ಚೆನ್ನಾಗಿ ಸಾಕಿಳವಾಗ. ಪಾಪ ನಮ್ಮ ಗುಂಡಪ್ಪನ್ನೇನೆ ಅವಾಗಳು ಏನೋ ಅಷ್ಟು ನೋಡ್ಲೂ ಇಲ್ಲ, ಸಾಕ್ಲೂ ಇಲ್ಲ. ಗಗನಮ್ಮನ ಬೋಲ್ ಚೆನ್ನಾಗಿ ಸಾಕಿದ್ಲು, ಬೋಲ ಆಸೆ ಇಕ್ಕೊಂಡಿದ್ಲು. ಅದಕ್ಕೆ ಕರಿಬೇಕು, ಕರೆದು ಮಾಡ್ಬೇಕು. ಇನ್ನೇ ಮಾಡೋದು ಇವಾಗ, ಮಾಡ್ಬೇಕು ಅಂತ ಇದ್ದೀನಿ. ಮಾಡ್ಬೇಕು ನಾವು ವರ್ಷ ವರ್ಷ ಅವಳು ಸತ್ತಿರೋ ದಿನದಿಂದನೇ ಲೆಕ್ಕ ಇಟ್ಕೊಂಡು ಇವಾಗಲೇ ಮಾಡೋದು. ಅದಕ್ಕೆ ಸೋಮವಾರ ದಿನ ಮಾಡ್ಬೇಕಾಗಿತ್ತು. ಸೋಮವಾರ ನಾಳೆಗೆ ಮಾಡೋಣ ಅಂತ, ದಿನ ಚೆನ್ನಾಗಿತ್ತತ್ತ. ನಾಳೆಗೆ ಮಾಡೋಣ ಅಂತ ಒಂದಿಟ್ಟು ಒಂದು ಸೀರೆ ತಗೊಂಬಂದು ಎಲ್ಲ ಜೋಡಿಸಿ ಒಂದಿಟ್ಟು ಎಡೆ ಪಡೆ ಹಾಕಿ ಎಲ್ಲ ತಗೊಂಬಂದು ಒಂದಿಟ್ಟು ಮಾಡೋಣ ಅಂತ. ನಾವೇನು ಯಾತು ಈ ಪಿತೃಪಕ್ಷದಾಗ ಅದು ಇದ್ರಾಗ ಏನು ಮಾಡೋಕ್ಕೆ ಹೋಗಲ್ಲ. ಅದೇ ಇವಾಗ ಮಾಡ್ತೀವಿ ಅಷ್ಟೇ. ಇವಾಗ ಮಾಡೋಣ ಅಂತ ನಾವು ಅವಳದು ಸತ್ತಿರೋ ದಿನದಿಂದನೂ ಲೆಕ್ಕ ಇಕ್ಕೊಂಡು ಇಂಥ ಟೈಮ್ನಾಗೆ ನಾವು ಮಾಡೋದು. ಅವಳು ಯಾವಾಗ ಸತ್ತಿದ್ಲು, ಯಾವ ಡೇಟ್ನಾಗ ಸತ್ತಿದ್ಲು ಆವಾಗಲೇ ಮಾಡೋದು. ಯಾವ ತಿಂಗಳಾಗೆ, ಆ ತಿಂಗ್ಳಾಗ ಆಗಲಿಲ್ಲ, ಆ ದಿನದಾಗ ಆಗಲಿಲ್ಲ ಅಂದರೂ ಆ ತಿಂಗ್ಳಾಗ ಯಾವಾಗ ಒಂದಿನ ಆದ್ರೂ ಮಾಡ್ತೀವಿ ಒಟ್ಟಿನಲ್ಲಿ. ಹಿಂಗೆ 10 ವರ್ಷ ಅಂದ್ರೆ 10 ವರ್ಷ ತುಂಬಿತು, 11 ವರ್ಷ ತುಂಬಿತು, 12 ವರ್ಷ ತುಂಬಿತು, ವರ್ಷ ಮಾಡಿದೀವಿ ಒಟ್ಟಿನಲ್ಲಿ. ಅವಳು ಸತ್ತಿರೋ ದಿನ ವರ್ಷ ಮಾಡಿದ್ದೀವಿ. ವರ್ಷ ನಮ್ಮ ಕೈಯೆಲ್ಲ ಹೊಟ್ಟಾಗುತ್ತಾ ಅಷ್ಟು ಶಕ್ತಿ ಮಾಡಿದ್ದೀವಿ. ಈ ವರ್ಷನೂ ಮಾಡಬೇಕು. ಅದೇ ಗಗನಮ್ಮನ ಕರೆಯೋದೇನೆ ಇವಾಗ. ಅವ್ನು ಕಳಿಸ್ಬೇಕಲ್ಲ ಇವಾಗ. ಏನಂತ ಕರಿಯಕ್ಕೆ ಹೋದ್ರೆ ಒಟ್ಟುನು ಹೆಂಗ ಚೆನ್ನಾಗಿದ್ದಾರೆ ಗಂಡ ಹೆಂಡ್ತಿ. ಈ ಕರಿಯಕ್ಕೆ ಹೋದ್ರೆ ಎಲ್ಲೇನು ಮಾತಾಡ್ತಾನೋ ಅಮ್ಮಂಗಾಗುತ್ತೆ. ಮಾತಾಡ್ತಾನೆ. ಹೋಗೋಣ, ಹೋಗಿ ಕರಿಯೋಕ್ಕಾಗುತ್ತೆ. ಈಗ ಏನೋ ಆತಪ್ಪ ಬರ್ರಿ ಇಬ್ಬರೊಳನು ಈಗ ತಿಥಿ ಮಾಡ್ತೀವ್ರ ಅಮ್ಮಾಯಿಂದ ಅಂತೇಳಿ ಕರಿಯೋಣ. ಗುಂಡಪ್ಪ ನೀನು ಅದೃಷ್ಟಮ್ಮ ಹೋಗ್ತೀರಾ, ನೀವೇ ಹೋಗಿ ಕರೀರಿ. ನಾನು ಇನ್ನೇನು ಬರೋಣ. ಇಲ್ಲ ಯಪ್ಪ, ನೀನೇ ಹೋಗ್ಬೇಕು, ನಿನ್ನ ಮೇಲೆ ಅವನಿಗೆ ಸಿಟ್ಟಿರೋದು. ಅವ್ರ ಅಪ್ಪ ಬರಲಿ ಅಂತೈತೆ. ಅದಕ್ಕೇ ನೀನೇ ಹೋಗಪ್ಪ. ನೀನು ಚಿಕ್ಕಮ್ಮ ಇಬ್ಬರಾಳು ಹೋಗ್ರಿ. ನೀನು ಚಿಕ್ಕಮ್ಮ ಇಬ್ಬರಾಳು ಹೋಗಿ ಕರೀರಿ. ಹೋಗಿ ಕರೆದು ಏನು ಮಾಡೋಕ್ಕಾಗತ್ತೀಗಳಪ್ಪ. ನಾವೊಂದೊಂದಿರ್ಬೋದು, ನೀನೊಂದೊಂದಿರ್ಬೋದು ಬಿಡು. ನಮ್ಮದೇ ತಪ್ಪಾತು ಕಣಪ್ಪ, ತಪ್ಪಾತು. ನೀನೇ ಮಾಡೋಕ್ಕಾಗುತ್ತತ್ತ. ನಮ್ಮ ಗಗನ ಹಾಕ್ಬೇಕು ಅಂತಂದ್ರೆ ನಾವೇ ಸೋಲ್ಬೇಕು. ಒಬ್ಬ ವ್ಯಕ್ತಿ ಬೇಕಾಗಿದ್ದಾರೆ, ಯಾರಿಗಾನ ಒಬ್ಬ ವ್ಯಕ್ತಿ ಬೇಕು ಅಂತಂದರೆ ಯಾರನ್ನ ಒಬ್ರು ಸೋತ್ರೇನೆ ಮತ್ತೆ ಆಗೋದಿಲ್ಲ ಅಂತಂದರೆ ನಾವು ಎಲ್ಲ ಇಲ್ಲಿ ಯಾರೂ ಸಿಗಲ್ಲ. ತಿರ್ಗಾ ಯಾರನ್ನೊಬ್ರು ಸೋಲ್ಬೇಕು. ಈಗ ಇವತ್ತು ನೀನು ಬೇಕು ನನಗೆ ಅಂತಂದರೆ ಇವತ್ತು ನಾನೇ ಸೋತ್ನೆ, ನಮ್ಮಪ್ಪ ಬೇಕು ಅಂತ ನಾನು ಮಾತಾಡಿಸ್ಬೇಕು. ಇಲ್ಲ ಅಂತಂದರೆ ಆಗಲ್ಲ. ಎಲ್ಲರನ್ನೂ ಕಳ್ಕೊಬೇಕಾಗುತ್ತೆ. ಅದಕ್ಕೋಸ್ಕರ ಇನ್ನೇನು ಮಾಡೋಕ್ಕಾಗುತ್ತೆ, ನಾವೇ ಸೋಲ್ಬೇಕು. ನಮ್ಮ ಗಗನಕ್ಕನಿಗೋಸ್ಕರನ ನಾವೇ ಎಲ್ಲ ಸೋಲ್ಬೇಕು. ನಮ್ಮದೇ ತಪ್ಪಾಯಿತು ಅಂತ ನಾವೇ ಕೇಳ್ಕೆಮನ. ಈಗ ಏನಾಗಲ್ವಲ್ಲ, ಏನಂತದ್ದು ನಮ್ಮದೇನು ಇರೋದು ಹೋಗಲ್ಲ, ಇಲ್ಲದ್ದು ಬರಲ್ವಲ್ಲ. ಏನೋ ತಪ್ಪಾಯಿತು ಅಂತ ಕೇಳ್ಕೊಂಬದ್ರಿಂದ ಏನಾಗುತ್ತೆ? ಏನು ಕಿರೀಟೇನು ಕೇಳಕ್ಕೆ ಬೀಳುತ್ತೇನಪ್ಪ? ಇಲ್ಲ ತಾನೇ. ಸರಿ, ಒಂದು ಮಾತು ಕೇಳಂದು ಬಿಡಪ್ಪ. ನೀನು ಚಿಕ್ಕಮ್ಮ ಹೋಗಿ ಹಂಗೆ ಅನ್ರಿ, ತಪ್ಪಾಯ್ತಪ್ಪ, ನಾವು ಹಂಗೆ ಮಾಡಬಾರ್ದಾಗಿತ್ತು, ಹಂಗೆ ಮಾಡೀವಿ, ಕ್ಷಮಿಸ್ಬಿಡು, ಆಗೋದಾಯಿತು ಅಂತೇಳಿ ನೀವು ಮಾತಾಡ್ಬಿಡ್ರಿ. ಮಾತಾಡಿರೆ ಅವರು ಒಪ್ಕೊಂತಾರೆ, ಖಂಡಿತ ಒಪ್ಕೊಂತಾರೆ. ಮಾಮನ ಮೇಲೆ ಸಿಟ್ಟು. ಯಾಕಂತಂದರೆ ಮಾಮ ಬೈಕೆಂಟಲ್ಲ, ಅದೇ ನಿಮ್ಮಪ್ಪ ಯಾಕಂಗೆ ಬೈಕೋಬೇಕು, ನಿಮ್ಮಪ್ಪ ಯಾಕಂಗೆ ಬೈಕೋಬೇಕು, ಅದೇ ಸಿಟ್ಟು. ಈಗ ನಾವು ಹೋದರೆ ನಿಮ್ಮಪ್ಪ ಹೆಂಗಂತು ಹಿಂಗಂತ ಅಂತ ಇವ್ರು ನಂಬ್ತಾರೆ. ಈಗ ನೀವು ಹೋದರೆ ಏನು ಅಲ್ಲಿ ಮಾತು ಬಗೆಹರಿಬೋದು ಅಂತ ಅಷ್ಟೇ. ಈಗ ನೀವು ಹೋಗಲಿಲ್ಲ ಅಂತಂದರೆ ನಮ್ಮನ್ನು ಕಳಿಸಿದ್ರೆ ಅದು ಇದು ಮಾತಾಡ್ತಾರೆ, ಇವ್ರಿಗೆ ಸಿಟ್ಟು ಬರುತ್ತೆ, ಮತ್ತು ಇವ್ರು ಜೋರಾಗೋದು, ಹಿಂಗೆ ಜಗಳಗಳು ಆಗೋದ್ಕಿನ ನೀನು ಚಿಕ್ಕಮ್ಮ ನೀನು ಅತ್ತೆ ಹೋದರೆ ಸರಿ ಆಗುತ್ತೆ. ಈಗ ಇವ್ರು ಅದೇ ಹೇಳಿದ್ದು ಗುಂಡವರು, ನಮ್ಮ ಚಿಕ್ಕಮ್ಮನನ್ನು ನಮ್ಮ ಅಪ್ಪನೂ ಕಳ್ಸೋಣ ಅಂತೇಳಿ ಅದನ್ನೇ ಹೇಳಿದ್ದೆವು. ಅದಕ್ಕೆ ನೀನು ಅತ್ತೆನೇ ಹೋಗ್ರಿ ಮಾಮ, ಸುಮ್ಮನೆ ಇಬ್ಬರಾಳು ಹೋಗಿ ಅದೇನು ಮಾತಾಡ್ಕೊಂಡು ಹೇಳಿ ಕರೆದು ಗಳಪ ಬರ್ರಿ ನಾಳೆಗೆ. ಈಗ ನೀನು ಹೋಗ್ಬೇಡ, ಬಾರಾಜ ಹಾಕ್ಕೊಂಡು ಅಂತ ಹೇಳಿ ಬಾ. ಇಲ್ಲ ನಾನು ಸಾಯಂಕಾಲಕ್ಕೆಲ್ಲ ನೆಲಗಿಲೆಲ್ಲ ತೊಳೆದು ಎಲ್ಲ ಮನೆಯೆಲ್ಲ ನೀಟಾಗಿ ರೆಡಿ ಮಾಡಿ ಎಲ್ಲ ಒಂದಿಷ್ಟು ಸೀರೆ ಇನ್ನೇನು ತಗೊಂಬಂದ್ರೆ ಆಯಿತು. ಹೋಗಿ ಬರ್ತಿರಲ್ಲ ಅವಾಗ ಹಂಗೆ ಒಂದು ತಗೊಂಬರ್ರಿ. ಒಂದಿಷ್ಟು ಚೆನ್ನಾಗಿರೋದು ತಗೊಂಬಂದ್ರೆ ಗಗನಕ್ಕನಿಗೂ ದೀಪಕ್ಕನಿಗೂ ಉಡ್ಸೋಕ್ಕಾಗುತ್ತೆ. 2 ತಗೊಂಬರ್ರಿ. ಒಂದು ಗುಡ್ಡಿಗೆ ಏರ್ಸೋಕ್ಕಾಗುತ್ತೆ, ಇನ್ನೂ ಒಂದು ದೀಪಕ್ಕನಿಗೆ ಉಡ್ಸೋಕ್ಕಾಗುತ್ತೆ. ಇಬ್ಬರಳ್ಗೂ ಉಡ್ಸೋಕ್ಕಾಗುತ್ತೆ. ಇಬ್ಬರಳ್ಗೂ ಉಡ್ಸಿ ಕರೆದು ಇಬ್ಬರಳ್ನೂ ಕಳ್ಸೋಕ್ಕಾಗುತ್ತೆ. ಇಬ್ಬರು ಹೆಣ್ಮಕ್ಳು ಬಂದು ಹೋಗ್ತಾರೆ. ಹಂಗೆ ಅವ್ರಿಗೂ ಹೇಳ್ಬಾ,
ಅಣ್ಣ ಸಂತಪ್ಪಣ್ಣನಿಗೂ ಹೇಳಿ ಅವ್ರಿಗೂ ಹೇಳ್ಬಿಟ್ಟು ಅವ್ರಿಗೂ ಹೋಗಿ ಅವ್ರಿಗೂ ಹೇಳ್ವಿ ಬರ್ರಿ ಎಲ್ಲರಿಗೂ ಹೇಳ್ದಂಗೆ ಆಗುತ್ತೆ. ಅವ್ರಿಗೂ ಹೇಳಿರತ್ತ ಅವರು ಬಂದು ಹೋಗ್ತಾರತ್ತ. ಹೆಂಗೋ ಇನ್ನೇನು ಮಾಡೋಕ್ಕಾಗತ್ತೆ, ಅವರು ಹೆಣ್ಮಕ್ಳು, ಅವ್ರನ್ನೂ ಕರಿಬೇಕು, ಇಬ್ಬರು ಹೆಣ್ಮಕ್ಳು ತಾನೇ, ಅದಕ್ಕೋಸ್ಕರ. ಸರಿ ಆಯ್ತು ಹೇಳಮ್ಮ, ದೀಪಮ್ಮನ ಹೋಗಿ ಕರೆದು ಕರೆದು ಬರ್ತೀವಿ. ಏನಂತಾರೆ ಅದೇ ನನಗೆ. ನಾನು ಕೆಲಸ ಮಾಡು, ಋತಮ್ಮನ ಕರ್ಕೊಂಡೋದ್ರು ಆಸೆ ಅಂತ ನನಗೆ. ಋತಮ್ಮನ ಸುಮ್ಮನೆ ಕರ್ಕೊಂಡು ಹೋಗ್ಬಿಡೋಣ ಅಂತ ಜೊತೆ ಕರ್ಕೊಂಡೋದ್ರೆ ಒಂದಿಷ್ಟು ಸಮಾಧಾನ ಆಗ್ತಾನೆ. ಒಂದಿಷ್ಟು ಋತಮ್ಮಿಗ ನಾವಿಬ್ಬರೇ ಮಾತಾಡೋದ್ಕಿನ್ನ ಅಲ್ಲಿ ಸಿಟ್ಟಿನಾಗ ಓಟ್ ಅವರು ಇವರು ಎಲ್ಲ ಮಾತಾಡೋದ್ಕಿನ್ನ ಋತಮ್ಮನ ಕರ್ಕೊಂಡು ಹೋದ್ರೆ ವಾಸಿ ಎಲ್ಲ ಋತಮ್ಮನ ಮಾತಾ ಕೇಳ್ತಾನೆ. ಯಾಕಂತಂದರೆ ಋತು ಅಂತಂದರೆ ಭಾಳ ಇಷ್ಟ. ಇವಾಗ ಋತಮ್ಮನ ಕರ್ಕೊಂಡು ಹೋಗಿರೋದಕ್ಕೆ ನಮ್ಮ ಮಗ ನಮ್ಮನ್ನ ಮತ್ತು ಬಿಡು ಬಂದರು ಬತ್ತಾಳೆ ಅಂತೇಳಿ ಸುಮ್ಮನಾಗಿರೋದು. ಇಲ್ಲ ಅಂತಂದಿದ್ರೆ ಸುಮ್ಮನೆ ಆಗ್ತಿರ್ಲಿಲ್ಲ. ಅದಕ್ಕಾಗಿಯೇ ಋತಮ್ಮನ ಕರ್ಕೊಂಡು ಹೋಗೋಣ. ಋತು ಅಕ್ಕ ನೆನೆಸ್ಕೊಂತಿದ್ದಂಗೆ ಬಂತು. ಬಾ ಋತು ಅಕ್ಕ, ನೀನೇ ನೆನೆಸ್ಕೊಂತಿತ್ತು ನಮ್ಮ ಅತ್ತೆ. ಅಷ್ಟೊತ್ತಿಗೆ ನೀನೇ ಬಂದೆ, 100 ವರ್ಷ ಆಯುಸ್ ನಿನಗೆ. ನನ್ನ ಯಾಕೆ ನೆನೆಸ್ಕೊಂತ ಇದ್ರಿ ಅದೃಷ್ಟ? ಏನಿಲ್ಲ ಕಣಮ್ಮ ರೋತಮ್ಮ, ಅದೇಗಾಗ ನಮ್ಮನ್ನ ಕರೆಯಕ್ಕೆ ಹೋಗೋಣ ಅಂತಿದ್ವಿ. ಈಗ ನಮ್ಮನ್ನು ಇಬ್ರು ಗಂಡ ಹೇಳ್ತೀನಿ, ಇಬ್ಬರು ಕರೆದು ಕಳ್ಸೋಣ ಅಂತ. ದಿನ ಬಸಣ್ಣ ಮತ್ತೆ ನಾನು ಹೇಳಿಲ್ವೇ ಸ್ವಲ್ಪ ದಿನ ಸುಮ್ಮನಿರ್ರಿ ಅಂತಂದರೆ ನೀವು ಅಲ್ಲೇ ಕರಿತೀವಿ ಅಂತೀರ. ಸುಮ್ಮನಿರ್ರಿ ಅಂದರೂ ಕೇಳಲ್ಲ ನೀವಂತೂ. ಅಮ್ಮ ಇವಾಗ ಅಮ್ಮಯಿಂದ ತಿಥಿ ಮಾಡಬೇಕು. ನಾವು ಈ ತಿಂಗಳಾಗೆ ಮಾಡೋದು, ಅವಳು ಸತ್ತಿರೋ ಅಂಥದ್ದು ದಿನನೇ ಮಾಡೋದು. ಅದಕ್ಕೆ ನಾಳೆಗೆ ಮಾಡೋಣ ಅಂತ. ನಾಳೆಗೆ ಈಗ ಇಷ್ಟು ವರ್ಷ ಆಗುತ್ತೆ ಅಂತ ಇರುತ್ತೆ. ಅದು ನನಗೆ ಸರಿಯಾಗಿ ಗೊತ್ತಿಲ್ಲ, ದಿಸ್ವಿ ವರ್ಷ ಆಯ್ತು ಅಂತ. ಈಗ ಇವಾಗ 16 ಒಂದು 20 ವರ್ಷ ಆಗಿತ್ತೇನಪ್ಪ. ಒಟ್ಟು ಹೆಚ್ಚು ಕಮ್ಮಿ ಒಂದಿಟ್ಟು. ಈಗ ಅವಳು ಸತ್ತಿರೋ ಡೇಟ್ನಾಗೆ ನಾವು ಮಾಡೋದು. ಅದಕ್ಕಾಗಿ ಯಾವಾಗಲೇ ನಾವು ಮಾಡೋದು. ನಾವೇನು ಬೇರೆ ಮಿಕ್ಕಿ ಟೈಮ್ನಾಗ ಯಾತೋ ಮಾಡಲ್ಲ. ಅದಕ್ಕೆ ಇವಾಗ ನಾವು ಒಂದಿಟ್ಟು ತಿಥಿ ಮಾಡೋಣ ಅಂತ. ಎಷ್ಟು ವರ್ಷದ ತಿಥಿ ಅಂತ ಮಾಡ್ತಾರಲ್ಲ, ಹಾಗಾಗಿ ಮಾಡ್ತೀವಿ ಕಣಮ್ಮ. ನಾವು ವರ್ಷ ಮಾಡ್ತೀವಿ, ನೋಡಿದ್ಯಾ ನೀನೇನೆ. ಅದಕ್ಕೆ ದೀಪಮ್ಮನೂ ಗಗನಮ್ಮನೂ ಕರೆದು ಇಬ್ಬರಣ್ಣನು ಹೆಣ್ಮಕ್ಳನ್ನ ಸೀರೆ ತಂದು ಉಡಿಸಿ ಕರ್ಮಟ್ಲಕ್ಕಿ ಹಾಕಿ ಕಳ್ಸೋಣ ಅಂತ. ಅಲ್ಲ ನಾವೇನು ಸುಮ್ಮನೆ ಆಗ್ತಾಯಿದ್ವಿ ಋತು ಅಕ್ಕ. ಬಿಡು ಸ್ವಲ್ಪ ದಿನ ಸುಮ್ಮನೆ ಇದ್ಬಿಡೋಣ ಅಂತ ಸುಮ್ಮನೆ ಆಗ್ತಿದ್ವಿ. ಯಾಕಂತಂದರೆ ಇವಾಗ ತಿಥಿ ಮಾಡ್ತಾ ಇರೋದ್ರಿಂದ ಒಮ್ಮೆಗೆ ಭಾಳ ಇಷ್ಟ ಗಗನಕ್ಕ ಅಂತಂದರೆ. ಅದಕ್ಕೋಸ್ಕರ ಈಗ ತಿಥಿ ಮಾಡ್ತಾಯಿದ್ದೀವಿ ಅಂದಮೇಲೆ ಕರಿಬೇಕು ಅವ್ರನ್ನ. ಮನೆ ಹೆಣ್ಮಕ್ಳು ಇಲ್ಲದ ಹೆಂಗೆ ಮಾಡಲಿ? ದೀಪನೂ ಇವಾಗ ದೀಪನೂ ಗಗನಕ್ಕೂ ಇಬ್ಬರಳ್ನು ಕರೆದ್ಬಿಟ್ಟು ಇಬ್ಬರಳ್ಗೂ ಸೀರೆ ತಗೊಂಬಂದು ಉಡಿಸಿ ಈ ರೀತಿ ಮಾಡೋಣ ಅಂತ. ಅರ್ಶಿನ ಕುಂಕುಮ ಎಲ್ಲ ಕೊಟ್ಟು ಅವ್ರಿಗೆ ಹೆಣ್ಮಕ್ಳನ್ನ ಚೆನ್ನಾಗಿ ಕಳ್ಸೋಣ, ಇಬ್ಬರು ಬರಲಿ ಹೇಳು ಅಂತ ಅಂದ್ಕೊಂಡಿದ್ದೀವಿ. ನೋಡ್ಬೇಕಿದಲೆ ಹೋಗಿ ಕರೆಯೋಣ ಅಂತ ಋತು ಅಕ್ಕ. ತಿಥಿ ಅಂತ ಹೇಳಿದ್ರೆ ಮತ್ತೆ ಕರೀಲೇಬೇಕು, ಕರೀದಂಗೆ ಹೆಂಗೆ ಮಾಡೋಕ್ಕಾಗುತ್ತೆ? ನೋಡು ಬಸಣ್ಣಮ್ಮ ಹೆಂಗೆ ಮಾಡ್ತೀಯ? ಕರಿತೀವಮ್ಮ, ನೀನು ಅಮ್ಮನ ತಿಥಿ ಮಾಡ್ತೀವಿ. ಹೆಂಗಮ್ಮ ಬಿಟ್ಟು ಮಾಡೋಕ್ಕಾಗುತ್ತೆ? ಈ ತಿಂಗಳ ನಾವು ಮಾಡಲೇಬೇಕು. ನಾವು ಯಾವಾಗಲೂ ಹಿಂಗೆ ನಡೆಸಿರೋದು. ಅವಳು ಸತ್ತಿರೋ ದಿನ ಯಾವ ತಿಂಗಳಿರುತ್ತೆ ಆ ತಿಂಗಳಾಗ ಮಾಡ್ತೀವಿ. ಅದಕ್ಕಾಗಿ ಕರೆಯೋಣ ಅಂತ ಕಣಮ್ಮ. ಈ ತಿಂಗಳು ಮುಗಿಯೋದ್ರೊಳಗಾಗಿ ಮಾಡೋಣ ಅಂತ ಇದ್ದೀವಿ. ಅದಕ್ಕೆ ಹೋಗಿ ಕರೆಯೋಣ ಅಂತ. ಒಂದು ಪಕ್ಷ ದೀಪಮ್ಮನ ಕರೀಲಿಲ್ಲ ಅಂದ್ರೂ ಗಗನಮ್ಮನ ಕರೀಲೇಬೇಕು ಕಣಮ್ಮ ಋತಮ್ಮ. ಕರೆದು ಮಾಡಬೇಕು. ಅದಕ್ಕಾಗಿ ಇನ್ನೇನು ಮಾಡೋಕ್ಕಾಗುತ್ತೆ? ಅವನೇನ ಹೇಳು, ನಾನು ನಮ್ಮ ಅಪ್ಪ ಹೋಗಿ ಇಬ್ಬರಳು ಹೋಗಿ ಕರಿತೀವಮ್ಮ. ಇನ್ನೇನು ಮಾಡೋಣಂತ ಕರ್ಕೊಂಡು ಬತ್ತೀವಿ ಕರೆದು. ಬಾರಪ್ಪ ಹಿಂಗೈತಿ ಅಂತ ಹೇಳಿ ಮಾತಾಡಿ ಬತ್ತೀವಿ. ಯಾಕಂದ್ರೆ ತಿಥಿ ಇರೋದ್ರಿಂದ ಬೇರೆ ನೀನು ಶುಭ ಕರೆಯಕ್ಕೆಲ್ಲ ನಿಂತಿರೋ ಬರ್ದಿದ್ರೊಟ್ಟೆ ಶುಭ ಕರೆಯಕ್ಕೆಲ್ಲ ನೀನು ಬರೋದು ಬೇಡ, ಏನೋ ಬೇಡ. ಈಗ ಹಿಂಗಾರಮ್ಮ ತಿಥಿ ಐತಿ, ತಿಥಿ ಮಾಡ್ತೀವಿ ಅಂತ ಹೇಳೋದು. ಕಾರ್ಯ ಮಾಡ್ತೀವಿ ಅಂತ ಹೇಳೋದು ಅಷ್ಟೇ. ಸರಿ ಆಯ್ತು ಹೇಳಿ ಹೋಗ್ರಿ, ಇಬ್ಬರು ಹೋಗಿ ಕರೀರಿ. ನಾನು ಇನ್ಯಾಕೆ ಗೊತ್ತಮ್ಮ, ನೀನು ಬಾಯಿಲಿ. ಈಗ ಸಿಟ್ಟಿನಾಗೆ ಅವ್ನು ಮಾತಾಡ್ತಾನೆ ಏನೋ ಒಂದು ಅಂದೆ ಅಂತಾನೆ. ಈಗ ನಾವು ಮಾತಾಡಬೇಕಾಗುತ್ತೆ, ನಾವು ಮಾತಾಡ್ಬಿಡ್ತೀವಿ ಸಿಟ್ಟಿನಾಗೆ. ಅದಕ್ಕೆ ನಿನ್ನಂತಾರೆ ಯಾರೋ ಒಬ್ರು ಹಿಂಗೆ ಹೇಳೋ ಅಂತಾರೆ ಇದ್ದರೆ ಒಂದಿಟ್ಟು ಇದು ನಿನ್ನ ಮಾತು ಕೇಳ್ತಾನೆ ಅಂತ. ಅದಕ್ಕಾಗಿ ಬಾ ಆರಾಮ ನೀನು ವಾಲ್ಟು ಬಾ, ಹೋಗಿ ಬರೋಣ. ಹೋಗಿ ಒಂದು ಮಾತು ಕರೆದು ಬರೋಣ. ಬಾರಮ್ಮ ಬಾ. ಸರಿ ಆಯ್ತು ಬಸಣ್ಣಮ್ಮ, ಹೋಗೋಣ ಹೇಳು. ನಾವು ಇನ್ನೊಂದು ಸ್ವಲ್ಪ ದಿನ ಸುಮ್ಮನಿರೋಣ ಅಂತ ಅಂದ್ಕೊಂಡಿದ್ವಿ. ಇವಾಗ ನಮ್ಮ ಮುಂದೆ ತಿಥಿ ಮಾಡಬೇಕು. ಅದಕ್ಕಾಗಿ ನಾವು ಗಗನನ್ನ ಕರಿದಲ್ಲೇ ಹೆಂಗೆ ಮಾಡೋಕ್ಕಾಗುತ್ತೆ ಅಂತ ಈ ತಿಂಗಳಾಗೆ ನಾವು ಮಾಡೋದು. ಅದಕ್ಕೆ ನಾಳೆಗೆ ದಿನ ಚೆನ್ನಾಗೈತೆ, ನಾಳೆಗೆ ಸೋಮವಾರ ಮಾಡೋಣ ಅಂತ ನಮ್ಮ ಮುಂದೆ ತಿಥಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನಾವು ಯಾವಾಗ ಅವಳು ಸತ್ತಿದ್ಲ ಅದು ದಿನ ಲೆಕ್ಕ ಇಕ್ಕೊಂಡು ಅವಾಗಲೇ ವರ್ಷ ಮಾಡ್ತೀವಿ. ಒಂದಿಟ್ಟು ಜೋರಾಗಿ ಮಾಡಲಿಲ್ಲ ಅಂದ್ರೂ ಸಿಂಪಲ್ ಆಗಾದ್ರೂ ಫೋಟೋಕ್ಕೆ ಪೂಜೆ ಮಾಡಿ ಎಳೆ ಇಕ್ಕೊಂಡು ಅವಳಿಗೆ ಸೀರೆ ತಾಂಡಿ ಏರಿಸ್ಕೊಂಡು ಬರ್ತೀವಿ. ಹಿಂಗೆ ಮಾಡ್ತೀವಿ. ನೋಡ್ತಾ ಇರಿ, ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.